ನಮಸ್ಕಾರ ಸ್ನೇಹಿತರೆ, ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಬಸಳೆ ಸೊಪ್ಪಿನ ಬಗ್ಗೆ ವಿವರಗಳನ್ನು ಕೊಟ್ಟಿದ್ದೆ. ಸಮಯದ ಅಭಾವದಿಂದಾಗಿ ಆ ವಿಡಿಯೋದಲ್ಲಿ ಬಾಂಬೆ ಬಸಳೆ ಅಥವಾ ನೆಲಬಸಳೆ ಬಗ್ಗೆ ವಿವರಗಳನ್ನು ಕೊಡಲಿಕ್ಕೆ ಆಗಿರಲಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಈ ಬಾಂಬೆ ಬಸಳೆ ಅಥವಾ ನೆಲಬಸಳೆ ಬಗ್ಗೆ ನಿಮಗೆ ಪೂರ್ಣವಾದ ವಿವರಗಳನ್ನು ಕೊಡ್ತೀನಿ. ಅಂದರೆ ಈ ಬಾಂಬೆ ಬಸಳೆಯನ್ನು ಬೆಳೆಯೋದು ಹೇಗೆ, ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು, ಇದರ ಆರೋಗ್ಯ ಲಾಭಗಳೇನೇನು, ಅಷ್ಟೇ ಅಲ್ಲ ಇದನ್ನು ಯಾರು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೆಲಬಸಳೆ ಅಥವಾ ಬಾಂಬೆ ಬಸಳೆ ಸಾಧಾರಣ ಬಸಳೆ ಸೊಪ್ಪಿನಷ್ಟೇ ಉಪಯುಕ್ತ ಗುಣಗಳನ್ನು ಹೊಂದಿರುವಂತಹ ಗಿಡ. ಇದನ್ನು ಇಂಗ್ಲೀಷ್ನಲ್ಲಿ ಸಿಲೋನ್ ಸ್ಪಿನಾಚ್, ವಾಟರ್ ಲೀಫ್ ಅಂತ ಕರೀತಾರೆ. ಇದು 1-2 ಅಡಿಗಳಷ್ಟು ಎತ್ತರದವರೆಗೆ ಬೆಳೆಯುತ್ತೆ. ಬಸಳೆ ಸೊಪ್ಪಿನಂತೆ ಇದರ ಕಾಂಡ ಮತ್ತು ಎಲೆಗಳನ್ನು ಅಡುಗೆಯಲ್ಲಿ ಬಳಸ್ತಾರೆ. ಇದನ್ನು ಪಾಂಚಾಲಿ ಹರಿವೆ, ಸಾಂಬಾರ್ ಹರಿವೆ, ಬೇಳೆ ಹರಿವೆ, ಹಪ್ಪಳ ಹರಿವೆ, ಕೊಲಂಬೋ ಹರಿವೆ, ಸಿಲೋನ್ ಹರಿವೆ ಅಂತ ಕೂಡ ಕರೀತಾರೆ. ವೈಜ್ಞಾನಿಕ ಹೆಸರು ಥಾಲಿನಮ್ ಟ್ರಯಾಂಗ್ಯುಲರ್ ಅಂತೇಳಿ. ನೆಲಬಸಳೆಯಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಹೇರಳವಾಗಿದ್ದು ಕಬ್ಬಿಣ, ಕ್ಯಾಲ್ಶಿಯಂನಂತಹ ಖನಿಜಗಳು ಸಹ ಇವೆ. ಇದರಲ್ಲಿ ಕರಗುವ ಅಂದರೆ ಸಾಲ್ಯುಬಲ್ ಫೈಬರ್, ಬೀಟಾ ಕೆರೋಟಿನ್ ಹಾಗೂ ಪ್ರೋಟೀನ್ ಇರೋದರಿಂದ ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯ ಆಹಾರ. ಇದರಲ್ಲಿ ಹೇರಳವಾಗಿ ಕಬ್ಬಿಣದ ಅಂಶ ಇರೋದರಿಂದ ಹಿಮೋಗ್ಲೋಬಿನ್ ಕಾರ್ಯಕ್ಷಮತೆಗೆ ಸಹಾಯ ಆಗುತ್ತೆ. ಇದರಲ್ಲಿರುವ ಕ್ಯಾಲ್ಶಿಯಂನಿಂದಾಗಿ ಮೂಳೆಗಳ ಆರೋಗ್ಯ ಹಾಗೂ ಮಾಂಸಖಂಡಗಳ ಕಾರ್ಯ ಸರಿಯಾಗಿ ನಡೆಯುತ್ತೆ. ಇದರಲ್ಲಿರುವ ಮೆಗ್ನೀಷಿಯಂ ಹಾಗೂ ಮ್ಯಾಂಗನೀಸ್ ಹಲವಾರು ಬಯೋಕೆಮಿಕಲ್ ರಿಯಾಕ್ಷನ್ಸ್ನಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಇದರಿಂದಾಗಿ ನೆಲಬಸಳೆಯನ್ನು ದೇಹದ ಸಂಪೂರ್ಣ ಖನಿಜಗಳ ಪೂರೈಕೆದಾರ ಅಂತ ಅನ್ಬೋದು. ಅಷ್ಟೇ ಅಲ್ಲ, ಇದರಲ್ಲಿರುವ ಹೇರಳ ವಿಟಮಿನ್ಸ್ಗಳಿಂದಾಗಿ ಇದನ್ನು ವಿಟಮಿನ್ ಪವರ್ ಹೌಸ್ ಅಂತ ಕೂಡ ಕರೀತಾರೆ. ಇದರಲ್ಲಿರುವ ವಿಟಮಿನ್ ಎನಿಂದಾಗಿ ಕಣ್ಣುಗಳ ಆರೋಗ್ಯ ಹಾಗೂ ರೋಗ ನಿರೋಧಕ ಶಕ್ತಿಗೆ ಇದನ್ನು ಉತ್ತಮ ತರಕಾರಿ ಅಂತ ಅನ್ಬೋದು. ಹೇರಳವಾಗಿ ವಿಟಮಿನ್ ಸಿ ಕೂಡ ಇರೋದ್ರಿಂದ ಇದು ಉತ್ತಮ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೂಡ ಕಾರ್ಯನಿರ್ವಹಿಸುತ್ತೆ ಹಾಗೂ ಚರ್ಮದ ಆರೋಗ್ಯಕ್ಕೆ ಕೂಡ ಬಹಳ ಒಳ್ಳೆಯದು. ಇದರ ಎಲೆಗಳನ್ನು ನಿಯಮಿತವಾಗಿ ಬಳಸೋದ್ರಿಂದ ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ ಹಾಗೂ ಮಲಬದ್ಧತೆಯನ್ನು ತಪ್ಪಿಸುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿರುತ್ತೆ ಹಾಗೂ ಫ್ರೀ ರ್ಯಾಡಿಕಲ್ಸ್ನಿಂದ ಉಂಟಾಗುವಂತಹ ತೊಂದರೆಯಿಂದ ದೇಹವನ್ನು ರಕ್ಷಿಸುತ್ತೆ. ಇದರಲ್ಲಿ ಅತ್ಯಂತ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ವೆಯ್ಟ್ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಬಹಳ ಒಳ್ಳೆಯ ತರಕಾರಿ ಅಂತ ಅನ್ಬಹುದು. ರಕ್ತಹೀನತೆ, ಕರುಳಿನ ಕಾಯಿಲೆ, ಮೂಳೆ ಸಂಬಂಧಿ ಕಾಯಿಲೆಯನ್ನು ಒಂದು ಹಂತದವರೆಗೆ ಪ್ರತಿರೋಧಿಸುತ್ತೆ. ಮಧುಮೇಹಿಗಳಿಗೆ ಇದು ಒಳ್ಳೆಯ ಆಹಾರ. ಇದು ದೇಹದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿಡುತ್ತೆ. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್ಸಿಗೆ ಕೂಡ ಅತ್ಯಂತ ಒಳ್ಳೆಯ ಆಹಾರ ಅಂತ ಇದನ್ನು ಹೇಳಬಹುದು. ಹಾಗಾದರೆ ಇಷ್ಟೆಲ್ಲ ಉಪಯೋಗಗಳಿರುವಂತಹ ಈ ನೆಲಬಸಳೆಯನ್ನು ಉಪಯೋಗಿಸೋದು ಹೇಗೆ ಅಂತಂದರೆ, ಬಸಳೆ ಸೊಪ್ಪಿನ ಥರನೇ ಇದನ್ನು ಉಪಯೋಗಿಸ್ಬೋದು. ನೆಲಬಸಳೆ ಎಲೆಗಳನ್ನು ಹಸಿಯಾಗಿ ಸಲಾಡ್ಗಳಲ್ಲಿ ಉಪಯೋಗಿಸ್ಬೋದು ಅಥವಾ ಬೇರೆ ಸೊಪ್ಪುಗಳ ರೀತಿ ಬೇಯಿಸಿ ಕೂಡ ಉಪಯೋಗಿಸ್ಬೋದು. ಸೂಪ್ಗಳಲ್ಲಿ ಸಾಂಬಾರ್, ಪಲ್ಯ, ಗೊಜ್ಜುಗಳನ್ನು ಕೂಡ ತಯಾರಿಸಬಹುದು. ಈಗ ಈ ಬಾಂಬೆ ಬಸಳೆ ಅಥವಾ ನೆಲಬಸಳೆಯನ್ನು ಬೆಳೆಯೋದು ಹೇಗೆ ನೋಡ್ಕೊಂಡು ಬರೋಣ ಬನ್ನಿ. ಈ ನೆಲಬಸಳೆ ಗಿಡದ ಕಾಂಡವನ್ನು ಕತ್ತರಿಸಿ ನೆಡೋ ಮೂಲಕ ನಾವು ಈ ನೆಲಬಸಳೆಯನ್ನು ಬೆಳ್ಕೊಳ್ಬೋದು. ಅಥವಾ ಇದರ ಬುಡಭಾಗದಲ್ಲಿ ಬಲ್ಬ್ಸ್ ಇರುತ್ತೆ, ಇದನ್ನು ಕೂಡ ನಾವು ನೆಟ್ಟು ಈ ಗಿಡವನ್ನು ಬೆಳೆಸ್ಕೊಳ್ಬೋದು. ನೋಡಿ, ನಾನು ನಿಮಗಿಲ್ಲೇ ತೋರಿಸ್ತಾ ಇದ್ದೀನಿ ಈ ಒಂದು ಬಲ್ಬ್ನಿಂದ ಸಣ್ಣ ಗಿಡ ಹೇಗೆ ಬೆಳೀತಿದೆ ಅಂಥೇಳಿ. ಆಮೇಲೆ ಇದನ್ನು ಬೀಜಗಳ ಮೂಲಕ ಕೂಡ ಬೆಳೆಸ್ಬೋದು. ಇದರಲ್ಲಿ ಬಿಡುವಂತಹ ಪಿಂಕ್ ಕಲರ್ ಹೂವಿನಿಂದ ನಂತರ ಬೀಜಗಳು ಅಲ್ಲಲ್ಲಿ ಉದುರಿ ತಾವಾಗಿ ಈ ನೆಲಬಸಳೆ ಬೆಳೆಯೋದನ್ನು ನಾವು ಕಾಣಬಹುದು. ಸ್ನೇಹಿತರೆ, ಈ ನೆಲಬಸಳೆ ಅಥವಾ ಬಾಂಬೆ ಬಸಳೆಯಿಂದ ಸಿಗುವಂತಹ ಬೆನಿಫಿಟ್ಸನ್ನು ನಾವು ನೋಡಿದ್ದೀವಿ. ಆದರೆ ಇದನ್ನು ಅತಿಯಾಗಿ ತಿನ್ನೋದ್ರಿಂದ ಏನಾದರೂ ತೊಂದರೆ ಅಥವಾ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಕೇಳಿದರೆ, ಈ ಬಾಂಬೆ ಬಸಳೆ ಅಥವಾ ನೆಲಬಸಳೆಯಲ್ಲಿ ಆಕ್ಸಾಲಿಕ್ ಆ್ಯಸಿಡ್ ಇರುತ್ತೆ. ಹಾಗಾಗಿ ಮೂತ್ರಪಿಂಡದ ಸಮಸ್ಯೆ ಮತ್ತು ಸಂಧಿವಾತದಿಂದ ಬಳಲ್ತಾ ಇರೋರು, ಅಂದರೆ ಕಿಡ್ನಿ ಪ್ರಾಬ್ಲಮ್ಸ್ ಹಾಗೂ ಆರ್ಥ್ರೈಟಿಸ್ ಇರೋವಂಥವ್ರು ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಅಥವಾ ಕಡಿಮೆ ಪ್ರಮಾಣದಲ್ಲಿ ಸೇವಿಸೋದು ಒಳ್ಳೆಯದು. ನೋಡಿದ್ರಲ್ಲ ಸ್ನೇಹಿತರೆ, ಈ ನೆಲಬಸಳೆ ಅಥವಾ ಬಾಂಬೆ ಬಸಳೆ ನಮ್ಮ ಸುತ್ತಮುತ್ತ ಹೇರಳವಾಗಿ ಸಿಗುತ್ತೆ. ಆದರೆ ನಮಗೆ ಇದರ ಬೆನಿಫಿಟ್ಸ್ ಗೊತ್ತಿರೋದಿಲ್ಲ ಅಷ್ಟೇ. ಈಗ ಈ ಬೆನಿಫಿಟ್ಸ್ ಗೊತ್ತಾದ ನಂತರ ಇದನ್ನು ಎಲ್ಲೇ ಸಿಕ್ಕರೂ ಬಿಡದೆ ತಂದು ಉಪಯೋಗಿಸೋಣ ಹಾಗೂ ಮನೆಯಲ್ಲೇ ನಾವು ಇದನ್ನು ನೆಟ್ಟು ಬೆಳೆಸ್ಕೊಳ್ಬೋದು. ಇದನ್ನು ನೀವು ಪಾಟ್ನಲ್ಲಿ ಆರಾಮಾಗಿ ಬೆಳೆಸ್ಕೊಂಡು ನೀವು ಇದನ್ನು ಉಪಯೋಗಿಸ್ಕೊಳ್ಬಹುದು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.